ನಮಸ್ಕಾರ. ಸಾಲಿಡ್ ವರ್ಕ್ಸ್ ತರಬೇತಿ ಭಾಗ 2 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಕೆಚ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಾನು ಸಾಲಿಡ್ ವರ್ಕ್ಸ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾರ್ಟ್ನ ಕ್ರಿಯೇಟ್ ಮಾಡ್ಕೊತೀನಿ. ಪಾರ್ಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಇಲ್ಲಿ ಸ್ಕೆಚ್ ಟ್ಯಾಬ್ಗೆ ಹೋಗ್ಬಿಟ್ಟು ಸೊ ಸ್ಕೆಚ್ ಅಂತ ನೀವು ಕೊಟ್ಟರೆ ಇಲ್ಲಿ 3 ಪ್ಲೇನ್ ಹೈಲೈಟ್ ಆಗುತ್ತೆ. ಫ್ರಂಟ್ ಪ್ಲೇನ್, ರೈಟ್ ಪ್ಲೇನ್, ಟಾಪ್ ಪ್ಲೇನ್. ಸೊ ಇದರಲ್ಲಿ ನಿಮಗೆ ಯಾವ ಪ್ಲೇನ್ ಬೇಕೋ ಆ ಪ್ಲೇನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಟಾಪ್ ಪ್ಲೇನ್ ಅಂತ ಕೊಡ್ತೀನಿ. ಸೊ ಮೊದಲಿಗೆ ನಾವು ಲೈನಿಂದ ಸ್ಟಾರ್ಟ್ ಮಾಡೋಣ. ಸೊ ಲೈನ್ ಯಾವ ಥರ ಅಂದರೆ ಲೈನ್ ಕಮ್ಯಾಂಡ್ನ ತೊಗೊಂಡು ನೀವೊಂದು ಕ್ಲಿಕ್ ಮಾಡಿದ್ರೆ ಫಸ್ಟ್ ಪಾಯಿಂಟು ಅಲ್ಲಿ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟು ನೀವೆಲ್ಲಿ ಕ್ಲಿಕ್ ಮಾಡ್ತೀರೋ ಅಲ್ಲಿ ಫಿಕ್ಸ್ ಆಗುತ್ತೆ. ಆಮೇಲೆ ಸೊ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಲೈನ್ ಕಂಟಿನ್ಯೂ ಆಗಿರುತ್ತೆ. ಸೇಮ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಆಮೇಲೆ ನಿಮಗೆ ಈ ಕಮಾಂಡಿಂದ ಎಕ್ಸಿಟ್ ಆಗಬೇಕು ಅಂದರೆ ಎಸ್ಕೇಪ್ನ ಪ್ರೆಸ್ ಮಾಡಿದ್ರೆ ಸೊ ಈ ಕಮಾಂಡಿಂದ ಎಸ್ಕೇಪ್ ಆಗುತ್ತೆ. ಸೊ ಮತ್ತು ಇದಕ್ಕೆ ಡೈಮೆನ್ಷನ್ ಯಾವ ರೀತಿ ಕೊಡೋದು ಅಂದರೆ ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ ಅಂತ ಇರುತ್ತೆ. ಸ್ಮಾರ್ಟ್ ಡೈಮೆನ್ಷನ್ನ ಸೆಲೆಕ್ಟ್ ಮಾಡಿ ಲೈನ್ನ ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಇನ್ನೊಂದು ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿದಾಗ ನಿಮಗೆ ಡೈಮೆನ್ಷನ್ ಎಷ್ಟು ಬೇಕು ಅಂತ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನು 100ನ ಕೊಡ್ತೀನಿ. ಓಕೆ, ಇದನ್ನು ನಾನು 50 ಕೊಡ್ತೀನಿ. ಸೊ ಈ ರೀತಿಯಾಗಿ ನೀವು ಡೈಮೆನ್ಷನ್ನ ಕೊಡ್ಬೋದು. ಮತ್ತು ಯಾವುದೇ ಒಂದು ಸ್ಕೆಚ್ ಮಾಡಿದಾಗ ಅದನ್ನು ಕಂಪ್ಲೀಟಾಗಿ ಕನ್ಸ್ಟ್ರೈನ್ ಮಾಡಬೇಕು. ಕನ್ಸ್ಟ್ರೈನ್ ಅಂದರೆ ಏನು ಅಂದರೆ ಆ ಸ್ಕೆಚ್ಚು ಮೂವ್ ಆಗದೆ ಇರೋ ಥರ ಕಂಪ್ಲೀಟಾಗಿ ಅದನ್ನು ಲಾಕ್ ಮಾಡಬೇಕು, ಅಂದರೆ ಫಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೋಡಿದ್ರೆ ನಿಮಗೆ ಅಂಡರ್ ಡಿಫೈನ್ಡ್ ಅಂತ ಬರ್ತಾಯಿದೆ. ಅಂದರೆ ಈ ಸ್ಕೆಚ್ಚು ಕಂಪ್ಲೀಟಾಗಿ ಕನ್ಸ್ಟ್ರೈನ್ ಆಗಿಲ್ಲ, ಅಂಡರ್ ಡಿಫೈನ್ಡ್ ಇದೆ ಅಂತ. ಕಂಪ್ಲೀಟಾಗಿ ಕನ್ಸ್ಟ್ರೈನ್ ಆದರೆ ಇಲ್ಲಿ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ಡ್ ಅಂತ ಬರುತ್ತೆ, ಫುಲ್ಲಿ ಡಿಫೈನ್ಡ್ ಅಂತ ಬರುತ್ತೆ. ಸೊ ಏನಿದು ಅಂಡರ್ ಡಿಫೈನ್ಡ್ ಮತ್ತು ಫುಲ್ಲಿ ಡಿಫೈನ್ಡ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ನ ಇಟ್ಕೊಂಡು ಈ ರೀತಿ ಮೂವ್ ಮಾಡಿದ್ರೆ ಇದು ಮೂವ್ ಆಗ್ತಾಯಿದೆ ನೋಡಿ. ಸೊ ಈ ರೀತಿಯಾಗಿ ಮೂವ್ ಆಗಬಾರ್ದು. ಈಗ ನಾನು ಇದನ್ನು 100 ಕೊಟ್ಟಿದ್ದೀನಿ. ಇದು ಲೆಂತ್ ಚಿಕ್ಕದಾಗಲ್ಲ, ಇದು 50 ಕಮ್ಮಿ ಆಗಲ್ಲ, ಇದು 30 ಕಮ್ಮಿ ಆಗಲ್ಲ, ಬಟ್ ಇದು ಮಾತ್ರ ಕಮ್ಮಿ ಆಗ್ತಾಯಿದೆ ನೋಡಿ. ಅದರ ಡಿಸ್ಟೆನ್ಸ್ ಮಾತ್ರ ಕಮ್ಮಿ ಆಗ್ತಿದೆ. ಅಂದರೆ ಅದು ಡೈಮೆನ್ಷನ್ ಡಿಫೈನ್ ಆಗಿಲ್ಲ ಅಂತ. ಆ ರೀತಿಯಾಗಿ ಕಂಪ್ಲೀಟಾಗಿ ಸ್ಕೆಚ್ನ ಡಿಫೈನ್ ಮಾಡಿದ್ರೆ ಈ ಸ್ಕೆಚ್ ಏನಿದೆಯಲ್ಲ ಇದು ಬ್ಲ್ಯಾಕ್ ಕಲರ್ ಆಗುತ್ತೆ. ಸೊ ಆವಾಗ ನಿಮ್ಮದು ಸ್ಕೆಚ್ ಫುಲ್ಲಿ ಡಿಫೈನ್ಡ್ ಅಂತ. ಅದನ್ನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈಗ ಜಸ್ಟ್ ಒಂದು ಸಿಂಪಲ್ ಲೈನ್ ಹಾಕ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಲೈನ್ ಹಾಕಿದ್ದೀನಿ. ಸೊ ಈಗ ಈ ಲೈನು ನಿಮಗೆ ಎಲ್ಲ ಕಡೆಯಿಂದ ಮೂವ್ ಆಗುತ್ತೆ, ಕರೆಕ್ಟಾ? ಸೊ ಇದನ್ನು ನಾವು ಮೂವ್ ಆಗದೆ ಇರೋ ಥರ ಕಂಪ್ಲೀಟಾಗಿ ಡಿಫೈನ್ ಮಾಡಬೇಕು. ಮೊದಲನೇದಾಗಿ ನಾನು ಏನು ಮಾಡ್ತೀನಿ, ಸ್ಮಾರ್ಟ್ ಡೈಮೆನ್ಷನ್ನ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ವರ್ಟಿಕಲ್ ಡೈಮೆನ್ಷನ್ ಕೊಡ್ತೀನಿ. ಒಂದು 20 ಅಂದ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು 20 mm ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು ನನ್ನ ಸ್ಕೆಚ್ ಬ್ಲ್ಯಾಕ್ ಕಲರ್ ಆಯಿತು. ಅಂದರೆ ಇದು ಮೂವ್ ಆಗಲ್ಲ ಅಂತ. ಆದರೂ ಸಹ ಇಲ್ಲಿ ಇನ್ನೂ ಒಂದು ಪಾಯಿಂಟು ಮೂವ್ ಆಗುತ್ತೆ. ಅದು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ನೀವು ಇಲ್ಲಿ ಬ್ಲೂ ಕಲರ್ ಇದೆ ನೋಡಿ, ಇದು ಮೇಲೆ ಕೆಳಗೆ ಮೂವ್ ಆಗಲ್ಲ, ಯಾಕೆಂದರೆ 20 ಅಂತ ಫಿಕ್ಸ್ ಮಾಡಿದ್ದೀವಿ. ಸೊ ರೈಟ್ ಲೆಫ್ಟ್ ಸಹ ಮೂವ್ ಆಗಲ್ಲ, ಯಾಕೆಂದರೆ ಇಲ್ಲೂ 20 ಅಂತ ನಾವು ಫಿಕ್ಸ್ ಮಾಡಿದ್ದೀವಿ. ಆದರೆ ಈ ಪಾಯಿಂಟ್ ನಮ್ಗೆ ಮೂವ್ ಆಗುತ್ತೆ. ಸೊ ಇದನ್ನು ನನ್ನ ಮೇಲೆ ಕೆಳಗೆ ಮೂವ್ ಮಾಡೋಕ್ಕಾಗ್ತಿಲ್ಲ, ಬಟ್ ಈ ಥರ ಮೂವ್ ಮಾಡ್ಬೋದು. ಸೊ ಅದನ್ನು ಸಹ ನಾವು ಫಿಕ್ಸ್ ಮಾಡಬೇಕು ಅಂದರೆ ಅದಕ್ಕೊಂದು ಡೈಮೆನ್ಷನ್ ಕೊಡಬೇಕು. ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು 100 ತಗೊಟ್ಟಾಗ ನೋಡಿ ಕಂಪ್ಲೀಟಾಗಿ ನನ್ನ ಸ್ಕೆಚ್ ಬ್ಲ್ಯಾಕ್ ಆಯಿತು. ಇಲ್ಲಿ ಫುಲ್ಲಿ ಡಿಫೈನ್ಡ್ ಅಂತ ಬಂತು. ಸೊ ಯಾವುದೇ ಒಂದು ಸ್ಕೆಚ್ನ ನೀವು ಮಾಡಬೇಕು ಅಂದರೂ ಇದನ್ನು ನೀವು ನೋಡ್ಕೊಬೇಕು. ಯಾವತ್ತೂ ನಮ್ಮ ಸ್ಕೆಚ್ ಕಂಪ್ಲೀಟಾಗಿ ಫುಲ್ಲಿ ಡಿಫೈನ್ಡ್ ಆಗಿರಬೇಕು. ನೆಕ್ಸ್ಟ್ ಲೈನ್ ಆದಮೇಲೆ ಇಲ್ಲಿ ರೆಕ್ಟ್ಯಾಂಗಲ್ ಇದೆ. ಸೊ ನೀವು ರೆಕ್ಟ್ಯಾಂಗಲ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ 5 ಥರ ಆಪ್ಷನ್ ಬರುತ್ತೆ. ಸೊ ಒಂದು ಬಂದ್ಬಿಟ್ಟು ನೀವು ಪಾಯಿಂಟಿಂದ ಪಾಯಿಂಟ್ ಹಿಡಿಬೋದು, ಈ ಕಾರ್ನರಿಂದ ಈ ಕಾರ್ನರ್. ಎರಡನೇ ರೆಕ್ಟ್ಯಾಂಗಲ್ ಬಂದು ಇಲ್ಲೇ ಕಾಣಿಸುತ್ತೆ ನಿಮಗೆ, ಸೆಂಟರ್ ಪಾಯಿಂಟ್ ಹಿಡಿದು ಕಾರ್ನರ್ ಪಾಯಿಂಟ್ ಹಿಡಿಯೋದು, ಸೆಂಟರ್ ಮತ್ತು ಕಾರ್ನರ್. ಓಕೆ, ಮೂರನೇದು ಬಂದ್ಬಿಟ್ಟು ನೀವು 3 ಪಾಯಿಂಟ್ ಹಿಡಿಬೋದು. ಸೊ ಒಂದು
ಈ ರೀತಿ ಈ ರೀತಿ ಈ ರೀತಿ, ಅಥವಾ ನೀವು ಇದನ್ನು ಕ್ರಾಸಾಗಿ ಹಾಕ್ಬೋದು. ನಿಮಗೆಲ್ಲಿ ನೀವು ನೋಡ್ಬೋದು, ನಾನು ಕರ್ಸರ್ನ ಮೂವ್ ಮಾಡ್ತಾಯಿದ್ರೆ ಅದಕ್ಕೆ ಆಟೋಮೆಟಿಕ್ ಕನ್ಸ್ಟ್ರೆಂಟ್ ತೊಗೊತಾ ಇದೆ. ಅಂದರೆ ನೀವು ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಹಿಡಿದ್ರೆ ಅದು ಇದಕ್ಕೆ ಹಾರಿಜಾಂಟಲ್ ಅಂತ ಕನ್ಸಿಡರ್ ಮಾಡಿಬಿಡುತ್ತೆ. ಅದಕ್ಕೆ ಕನ್ಸ್ಟ್ರೆಂಟ್ ಕ್ರಿಯೇಟ್ ಆಗುತ್ತೆ. ಕನ್ಸ್ಟ್ರೆಂಟ್ ಅಂದರೆ ಏನು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಕನ್ಸ್ಟ್ರೆಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ಆ ಥರ ಕನ್ಸ್ಟ್ರೆಂಟ್ ಬರಬಾರ್ದು ಅಂದರೆ ನೀವು ಒಂದು ನಿಮಿಷ, ಕಂಟ್ರೋಲ್ನ ಹೋಲ್ಡ್ ಮಾಡಬೇಕಾಗತ್ತೆ. ಕಂಟ್ರೋಲ್ನ ಇಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಆಟೋಮೆಟಿಕ್ ಆಗಿ ಕನ್ಸ್ಟ್ರೆಂಟ್ ತೊಗೊತಾ ಇಲ್ಲ. ಈಗ ನಾನು ಕಂಟ್ರೋಲ್ ರಿಲೀಸ್ ಮಾಡ್ತೀನಿ ನೋಡಿ. ಕಂಟ್ರೋಲ್ ರಿಲೀಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದಕ್ಕೆ ಈ ಥರ ಕ್ರಿಯೇಟ್ ಆಗುತ್ತೆ. ಅಂದರೆ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದಕ್ಕೆ ಇದು ಹಾರಿಜಾಂಟಲ್ ಅಂತ ಕನ್ಸಿಡರ್ ಮಾಡಿಬಿಡುತ್ತೆ. ಸೊ ಆ ರೀತಿಯಾಗಿ ಬೇಡ ಅಂದರೆ ನೀವು ಕಂಟ್ರೋಲ್ನ ಇಟ್ಕೊಂಡ್ರೆ ನಿಮಗೆ ಯಾವ ರೀತಿಯಾಗಿ ಇದು ಬರಲ್ಲ. ಸೊ ಇದು ಒಂದು ರೆಕ್ಟ್ಯಾಂಗಲ್ಲು. ಸೊ ನಾನು ಕಂಟ್ರೋಲ್ ಇಟ್ಕೊತೀನಿ. ಈ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು ಇದನ್ನು. ಸೊ ಸೇಮ್ ಅದೇ ರೀತಿ 3 ಪಾಯಿಂಟ್ ಸರ್ಕಲ್, ಒಂದು ಸೆಂಟರ್ ಪಾಯಿಂಟ್, ಇನ್ನೊಂದು ಸೈಡ್ನ ಸೆಂಟರ್ ಪಾಯಿಂಟ್, ಇನ್ನೊಂದು ಕಾರ್ನರ್ ಪಾಯಿಂಟ್. ಸೊ ಇಲ್ಲೇ ಕೊಟ್ಟಿರ್ತಾರೆ, ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಇದು ಟ್ರೆಪಿಸಾಯ್ಡಲ್ ಶೇಪ್ ಏನಾದರೂ ಬೇಕು ಅಂದಾಗ ಈ ಥರ ಮಾಡ್ಕೊಬೋದು. ಸೊ ರೆಕ್ಟ್ಯಾಂಗಲಲ್ಲಿ ಇಷ್ಟು ಥರ ಬರುತ್ತೆ. ಆಮೇಲೆ ಈ ರೆಕ್ಟ್ಯಾಂಗಲ್ನ ಕನ್ಸ್ಟ್ರೆಂಟ್ ಮಾಡೋದು ಒಂದು ತೋರಿಸ್ತೀನಿ. ಇಲ್ಲಿ ಲೈನ್ ಕನ್ಸ್ಟ್ರೆಂಟ್ ಮಾಡೋದು ತಿಳ್ಕೊಂಡ್ರಿ, ರೆಕ್ಟ್ಯಾಂಗಲ್ ಕನ್ಸ್ಟ್ರೆಂಟ್ ಮಾಡೋದು ತಿಳ್ಕೊಳೋಣ. ನಾನಿದು ಈ ಸೆಂಟರ್ ಪಾಯಿಂಟು ಮತ್ತು ಈ ಕಾರ್ನರ್ ಪಾಯಿಂಟ್ ತೊಗೊತಾ ಇದ್ದೀನಿ. ಒಂದು ಸೆಂಟರ್ ಪಾಯಿಂಟ್ ಇಲ್ಲೇ ಕ್ಲಿಕ್ ಮಾಡ್ತೀನಿ, ಇನ್ನೊಂದು ಕಾರ್ನರ್ ಪಾಯಿಂಟ್. ನಾನು ಸೆಂಟರ್ ಪಾಯಿಂಟ್ ಇಲ್ಲಿ ಕ್ಲಿಕ್ ಮಾಡಿರೋದ್ರಿಂದ ಸೊ ಮತ್ತಿದ್ದು ನಾನೇನು ಕನ್ಸ್ಟ್ರೆಂಟ್ ಮಾಡೋದು ಬೇಕಾಗಿಲ್ಲ. ಓನ್ಲಿ ಲೆಂತ್ ಮತ್ತು ವಿಡ್ತ್ ಕೊಟ್ಟರೆ ಸಾಕು, ಕನ್ಸ್ಟ್ರೆಂಟ್ ಆಗಿಬಿಡುತ್ತೆ. ನಿಮಗೆ 2 ಥರ ರೆಕ್ಟ್ಯಾಂಗಲ್ ತೋರಿಸ್ತೀನಿ. ಇದೇ ರೆಕ್ಟ್ಯಾಂಗಲ್ನ ಪಕ್ಕದಲ್ಲಿ ಇದಕ್ಕೆ ಕನ್ಸ್ಟ್ರೆಂಟ್ ಮಾಡಲ್ಲ, ಹಾಗೆ ತೋರಿಸ್ತೀನಿ ಏನು ಡಿಫ್ರೆನ್ಸ್ ಅಂತ. ಸ್ಮಾರ್ಟ್ ಡೈಮೆನ್ಷನ್ ಇದನ್ನು ಒಂದು 100 ಅಂತ ಕೊಡ್ತೀನಿ, ಇದನ್ನು 100 ಅಂತ ಕೊಡ್ತೀನಿ. ಇಲ್ಲಿ ನಿಮಗೆ 2 ಡೈಮೆನ್ಷನ್ ಕೊಟ್ಟಿದ್ದಕ್ಕೆ ನಿಮಗೆ ಫುಲ್ಲಿ ಕನ್ಸ್ಟ್ರೆಂಟ್ ಆಯ್ತಿದು. ಓಕೆ, ಈ ಸ್ಕೆಚ್ ಫುಲ್ಲಿ ಕನ್ಸ್ಟ್ರೆಂಟ್ ಆಯಿತು. ಆದರೆ ಇದಕ್ಕೆ 2 ಡೈಮೆನ್ಷನ್ ಕೊಟ್ಟು ತೋರಿಸ್ತೀನಿ. ನಿಮಗೆ ಇದು ಕನ್ಸ್ಟ್ರೆಂಟ್ ಆಗಲಿಲ್ಲ. ಏಕೆ ಅಂದರೆ ಇದಿನ್ನೂ ನೀವು ಇಟ್ಕೊಂಡು ನೀವು ಚೆಕ್ ಮಾಡ್ಬೋದು. ಯಾವುದಾದ್ರೂ ಒಂದು ಪಾಯಿಂಟ್ ಇಟ್ಕೊಂಡು ಇದು ಯಾವ ಕಡೆ ಬೇಕಾದರೂ ಮೂವ್ ಆಗುತ್ತೆ. ಸೈಜ್ ಮಾತ್ರನೇ ಕನ್ಸ್ಟ್ರೆಂಟ್ ಆಗಿದೆ. ಇದು 100 mm, ಇದು 100 mm ಅಂತ. ಆದರೆ ಅದ್ರದ್ದು ಮೂವ್ಮೆಂಟು ಕನ್ಸ್ಟ್ರೆಂಟ್ ಆಗಿಲ್ಲ. ಸೊ ಆವಾಗ ಏನು ಮಾಡಬೇಕಾಗುತ್ತೆ, ಇದನ್ನು ಮತ್ತು ಇದನ್ನು ಸೆಲೆಕ್ಟ್ ಮಾಡಿ ನೀವಿಲ್ಲಿ ಕೋಇನ್ಸಿಡೆನ್ಸ್ ಅಂತ ಕೊಟ್ಟರೆ ಇದು ಇಲ್ಲಿ ಬಂದು ಫಿಕ್ಸ್ ಆಗುತ್ತೆ. ತೋರಿಸ್ತೀನಿ, ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಇದನ್ನು ಕೊಟ್ಟು ನಾನು ಇಲ್ಲಿ ಮೇಕ್ ಕೋಇನ್ಸಿಡೆನ್ಸ್ ಅಂತ ಕೊಟ್ಟರೆ ನೀವು ಏನಿಲ್ಲ, ಇದು ಪ್ರೆಸ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಕಂಟ್ರೋಲ್ ಹಿಡ್ಕೊಂಡು ಇದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಕೋಇನ್ಸಿಡೆಂಟ್ ಅಂತ ಕೊಟ್ಟರೆ ಇಲ್ಲಿ ಬಂದು ಲಾಕ್ ಆಗುತ್ತೆ. ಸೊ ಆವಾಗ ನಿಮಗೆ ಫುಲ್ಲಿ ಡಿಫೈನ್ಡ್ ಬರುತ್ತೆ. ಅಥವಾ ನೀವು ಆ ರೀತಿ ಮಾಡೋ ಬದಲು ನಿಮ್ಗೆ ರಿಕ್ವೈರ್ಮೆಂಟ್ ಇದ್ದರೆ ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗಿ ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು 20, ಇಲ್ಲಿಂದ ಇಲ್ಲಿಗೆ ಒಂದು ವರ್ಟಿಕಲ್ ಡೈಮೆನ್ಷನ್, ಒಂದು ಹಾರಿಜಾಂಟಲ್ ಡೈಮೆನ್ಷನ್ ಕೊಟ್ಟು ಸಹ ಫುಲ್ಲಿ ಡಿಫೈನ್ಡ್ ಮಾಡ್ಬೋದು. ಅದನ್ನು 20 ಅಂತಲೇ ಕೊಡ್ತೀನಿ. ಸೊ ವರ್ಟಿಕಲ್ ಡೈಮೆನ್ಷನ್ 20 ಇದೆ, ಹಾರಿಜಾಂಟಲ್ ಡೈಮೆನ್ಷನ್ 20 ಇದೆ ಈ ಸೈಡ್ಗೆ. ಸೊ ಆವಾಗ ನಿಮಗೆ ನೀವು ಕನ್ಸ್ಟ್ರೆಂಟ್ ಮಾಡಲಿಲ್ಲ ಅಂದ್ರೂ ನೀವು ಇದನ್ನು ಕೊಟ್ಟರು ಸಾಕು ಫುಲ್ಲಿ ಡಿಫೈನ್ ಆಗುತ್ತೆ.
ಸೊ ಕನ್ಸ್ಟ್ರೈನ್ ಬಗ್ಗೆ ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಬಂದು ಇದು ಸ್ಲಾಟ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಕಡೆ ಹೋಲ್ ಬದಲು ನಾವು ಸ್ಲಾಟ್ ಕೊಟ್ಟಿರ್ತೀವಿ ಅಡ್ಜಸ್ಟ್ಮೆಂಟ್ಗೋಸ್ಕರ. ಸೊ ಅದರಲ್ಲಿ ಇಷ್ಟು ಥರ ಸ್ಲಾಟ್ ಇರುತ್ತೆ. ಸೊ ನಾನು ಒಂದನ್ನು ಹೇಳ್ಕೊಡ್ತೀನಿ, ಉಳಿದಿದ್ದನ್ನು ನೀವೇ ಟ್ರೈ ಮಾಡ್ಬೋದು, ಈಸಿಯಾಗಿರುತ್ತೆ. ಸೊ ಮೊದಲನೇದು ಒಂದು ಪಾಯಿಂಟ್ ಕ್ಲಿಕ್ ಮಾಡಿ, ಇಲ್ಲೇ ಕೊಟ್ಟಿರ್ತಾರೆ 1 2 3. ಸೊ ಮೊದಲನೇ ಪಾಯಿಂಟು, ಎರಡನೇ ಪಾಯಿಂಟು, ಮೂರನೇ ಪಾಯಿಂಟ್. ಓಕೆ, ಈ ರೀತಿಯಾಗಿ ಸ್ಲಾಟ್ ಹಾಕ್ಬೋದು. ನೆಕ್ಸ್ಟು ಸರ್ಕಲಲ್ಲಿ ಎರಡು ರೀತಿ ಇರುತ್ತೆ. ಒಂದು ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡಿ, ಇನ್ನೊಂದು ರೇಡಿಯಸ್ ಎಂಡ್ನ ಕ್ಲಿಕ್ ಮಾಡ್ಬೋದು. ಇನ್ನೊಂದು ಬಂದು ಇಲ್ಲಿ 3 ಪಾಯಿಂಟ್ ಸರ್ಕಲ್ ಅಂತ ಇದೆ. ಇಲ್ಲಿ ನೀವು ಸೆಂಟ್ರನ್ನ ಕ್ಲಿಕ್ ಮಾಡಲ್ಲ, ಬದಲಾಗಿ 3 ಸರ್ಕಂಫರೆನ್ಸ್ನ ಒಂದು 3 ಪಾಯಿಂಟ್ನ ಕ್ಲಿಕ್ ಮಾಡ್ತೀರಾ, ಅದರಿಂದನೂ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಸರ್ಕಲ್ದು ನಿಮಗೆ ಡೈಮೆನ್ಷನ್ ಕೂಡ ತೋರಿಸ್ತೀನಿ. ಸ್ಮಾರ್ಟ್ ಡೈಮೆನ್ಷನ್ ತೊಗೊಂಡು ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಯಾಮೀಟರ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ನಂತರ ಇದು ಆರ್ಕ್ ಅಂತ ಕರಿತೀವಿ. ಸೊ ಸರ್ಕಲ್ನ ಒಂದು ಅರ್ಧ ಅಥವಾ ಕಾಲು ಭಾಗ ಅಥವಾ ಎಷ್ಟು ಬೇಕೋ ಅಷ್ಟು ಸರ್ಕಲ್ದು ಸರ್ಕಂಫರೆನ್ಸ್ ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಡ್ರಾ ಮಾಡೋ ಥರ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಸೆಂಟ್ರ್ ಪಾಯಿಂಟು ಮತ್ತು ಎಲ್ಲಿಂದ ಎಲ್ಲಿಗೆ ಬೇಕು ಆರ್ಕ್ ಅನ್ನೋದು, ಇಷ್ಟು ಈ ರೀತಿಯಾಗಿ. ಸೊ ಇವೆರಡನ್ನು ನೀವು ಕ್ರಿಯೇಟ್ ಮಾಡಿ. ಸೆಲೆಕ್ಟ್ an end point of a sketch segment ಅಂದರೆ ಇದು ಆಲ್ರೆಡಿ ಒಂದು ಸ್ಕೆಚ್ ಇರಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ಆಫ್ ಸರ್ಕಲ್ಗೆ ಹೋದಾಗ ಇಲ್ಲಿ ಒಂದು ಸ್ಕೆಚ್ ಇರಬೇಕು. ಆಲ್ರೆಡಿ ಒಂದು ಸ್ಕೆಚ್ ತೊಗೊಂಡು ಈ ರೀತಿಯಾಗಿ ಮಾಡ್ಬೋದು ನೀವು. ಸೊ ಅದಕ್ಕೋಸ್ಕರ ಅದು ಕೇಳ್ತಿತ್ತು. ನಂತರ ಇದನ್ನು ನೀವು ಟ್ರೈ ಮಾಡಿ. ಮತ್ತು ಇದು ಹೆಕ್ಸಾಗನ್, ಪೆಂಟಾಗನ್, ನಿಮಗೆ ಎಷ್ಟು ಸೈಡ್ ಬೇಕೋ ಅಷ್ಟು ಸೈಡ್ಸ್ನ ಇಲ್ಲಿ ಕೊಟ್ಟು, ಈಗ ನನಗೆ 3 ಸೈಡ್ ಟ್ರಯಾಂಗಲ್ ಮಾಡ್ಕೊಬೋದು. ನಿಮಗೆ ಒಳಗಡೆ ಸರ್ಕಲ್ದು ಡಯಾಮೀಟರ್ ಎಷ್ಟಿರಬೇಕು 50, ಅದರ ಪ್ರಕಾರ ಇದಾಗುತ್ತೆ, ಜಾಸ್ತಿ ಆಗುತ್ತೆ. 3 ಸೈಡು, 4 ಸೈಡ್ ಕೊಡ್ಬೋದು, 5 ಸೈಡ್ ಕೊಡ್ಬೋದು, 6 ಸೈಡ್. ಈಗ ನಾನು ಹೆಕ್ಸಾಗನ್ 6 ಸೈಡ್ ಅಂದರೆ ಹೆಕ್ಸಾಗನ್. ಸೊ ಕ್ರಿಯೇಟ್ ಮಾಡ್ತೀನಿ. ಇದನ್ನು ಕ್ರಿಯೇಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ನಾನು ಇದನ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ಇಲ್ಲಿ ನಿಮಗೆ 2 ಆಪ್ಷನ್ ಬಂತು, ಇನ್ಸ್ಕ್ರೈಬ್ಡ್ ಸರ್ಕಲ್, ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ ಅಂತ. ಸೊ ಈಗ ಅದು ಇನ್ಸ್ಕ್ರೈಬ್ಡ್ ಸರ್ಕಲ್ ಇದೆ, ಅಂದರೆ ಒಳಗಡೆ ಸರ್ಕಲ್ಲು ಬರ್ತಾ ಇದೆ ನಿಮಗೆ. ಅದೇ ನೀವು ಸರ್ಕಮ್ಸ್ಕ್ರೈಬ್ಡ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ಸೊ ನೀವು ಇದನ್ನು ಡೈಮೆನ್ಷನ್ ಕೊಡ್ಬೋದು. ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗಿ, ಇದು ನಿಮಗೆ ಡಯಾಮೀಟರ್ ಎಷ್ಟಿರಬೇಕು 100, ಇದು 100. ನಿಮಗೆ ಈಗ ಅರ್ಥ ಆಯಿತು ಅನಿಸುತ್ತೆ. ಇನ್ಸ್ಕ್ರೈಬ್ಡ್ ಸರ್ಕಲ್ನ ನೀವು 100 mm ಕೊಟ್ಟರೆ, ಸೊ ಇದು ಒಳಗಡೆ ಇರೋ ಸರ್ಕಲ್ 100 ಆಗಿ ನಿಮಗೆ ಆಚೆ ಇರೋದು ಹೆಕ್ಸಾಗನ್ ಅಷ್ಟು ಜಾಸ್ತಿ ಆಗುತ್ತೆ. ಇದು ನೀವು ಔಟ್ಸೈಡ್ ಸರ್ಕಲ್ನ 100 ಕೊಟ್ಟರೆ ನಿಮಗೆ ಇದು ಒಳಗಡೆ ಬರುತ್ತೆ. ಸೊ ಇದು ಚಿಕ್ಕದಾಗಿ ಕಾಣಿಸುತ್ತೆ ನಿಮಗೆ. ಸೊ ಅದು ಎರಡಕ್ಕಿರೋ ಡಿಫ್ರೆನ್ಸ್. ನಾನು ಡಿಲೀಟ್ ಮಾಡ್ತೀನಿ. ಮತ್ತು ಇದು ಸ್ಪ್ಲೈನ್ ಅಂದರೆ ನಿಮಗೆ ಒಂದು ಯಾವುದಾದ್ರೂ ಒಂದು ಇರ್ರೆಗ್ಯುಲರ್ ಸರ್ಫೇಸ್ ಇರುತ್ತೆ. ಸೊ ಅದನ್ನು ಈ ರೀತಿ ಕ್ಲಿಕ್ ಮಾಡ್ಕೊಂಡೋದ್ರೆ ಇದು ಯೂಶ್ವಲಿ ಸರ್ಫೇಸಿಂಗಲ್ಲಿ ಯೂಸ್ ಆಗುತ್ತೆ ಇದು. ಸೊ ಈ ರೀತಿಯಾಗಿ ಬರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಚೇಂಜ್ ಮಾಡ್ಬೋದು, ಮತ್ತು ಸೊ ಈ ರೀತಿಯಾಗಿ ಚೇಂಜ್ ಮಾಡ್ಬೋದು. ಸೊ ಇದು ಸ್ಪ್ಲೈನ್. ಮತ್ತು ಇದು ಎಲಿಪ್ಸ್ ಅಂತ ಕರಿತೀವಿ. ಸೊ ಎಲಿಪ್ಸ್ ಅಂದರೆ
ಈ ರೀತಿಯಾಗಿ ಹಾರಿಜಾಂಟಲ್ದೊಂದು ಡೈಮೆನ್ಷನ್ ಕೊಡ್ತೀವಿ, ವರ್ಟಿಕಲ್ದೊಂದು ಡೈಮೆನ್ಷನ್ ಕೊಡ್ತೀವಿ. ಸೊ ಇದನ್ನು ಎಲಿಪ್ಸ್ ಅಂತ ಕರಿತೀವಿ. ಈ ರೀತಿಯಾಗಿದ್ದಂಥ ಶೇಪ್ ಬೇಕಾದರೆ ನಾವು ಎಲಿಪ್ಸ್ ಕಮಾಂಡ್ನ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಸ್ಕೆಚ್ ಫಿಲ್ಲೆಟ್. ಸ್ಕೆಚ್ ಫಿಲ್ಲೆಟ್ ಅಂದರೆ ಏನು ಅಂದರೆ, ನಿಮಗೆ ಯಾವುದಾದ್ರೂ ಒಂದು ಕಾರ್ನರ್ನ ರೇಡಿಯಸ್ ಮಾಡುತ್ತೆ. ಅಂದರೆ ನಾವು ಇದನ್ನು ಡೈರೆಕ್ಟಾಗಿ ಡ್ರಾ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ರೆಕ್ಟ್ಯಾಂಗಲ್ ಅಥವಾ ಏನಾದರೂ ಇದ್ದರೆ ಮಾಡ್ಬೋದು. ತೋರಿಸ್ತೀನಿ ನಾನು ನಿಮಗೆ. ಈ ಕಾರ್ನರ್ ರೆಕ್ಟ್ಯಾಂಗಲ್ ಅಂತ ತೊಗೊತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ಈ ಕಾರ್ನರ್ಸ್ ಏನಿದೆಯಲ್ಲ ಇದು ನನಗೆ ಶಾರ್ಪ್ ಆಗಬಾರ್ದು, ರೌಂಡ್ ಆಗಬೇಕು. ಆ ಟೈಮಲ್ಲಿ ನಾನು ಫಿಲ್ಲೆಟ್ ತೊಗೊತೀನಿ. ಫಿಲ್ಲೆಟ್ ತೊಗೊಂಡು ನನಗೆ ಎಷ್ಟು ಬೇಕು ಫಿಲ್ಲೆಟ್ ಒಂದು 20 ಕೊಡ್ತೀನಿ. 20 ಬೇಡ, 5 ಕೊಡ್ತೀನಿ. ಈ ಪಾಯಿಂಟನ್ನು ಕ್ಲಿಕ್ ಮಾಡಿದ್ರೆ ಓಕೆ ಕೊಟ್ಟರೆ ನಿಮಗೆ ಇಲ್ಲಿ ರೇಡಿಯಸ್ ಬಂತು, ಶಾರ್ಪ್ ಕಾರ್ನರ್ ಬರಲಿಲ್ಲ. ನೀವು ಇದನ್ನು ಜಾಸ್ತಿ ಮಾಡಿದ್ರೆ ಇದು ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಫಿಲ್ಲೆಟ್ ಕೆಳಗಡೆ ಇನ್ನೊಂದು ಚಾಂಫರ್ ಅಂತ ಇರುತ್ತೆ. ಈ ಚಾಂಫರ್ ಅಂದರೆ ಏನು ಅಂದರೆ, ನಿಮ್ಗೆ ಇಲ್ಲಿ ಏನು ರೇಡಿಯಸ್ ಬಂದಿದೆಯಲ್ಲ ಅದ್ರ ಬದಲಾಗಿ ಒಂದು ಚಾಂಫರ್ ಬರುತ್ತೆ. ಸೊ ನಾನೀಗ 10 ಅಂತ ಕೊಟ್ಟಿರ್ತೀನಿ. 10 ಅಂದರೆ 10 × 45. ಈ ರೀತಿಯಾಗಿ ಚಾಂಫರ್ ಬರುತ್ತೆ. ಅಂದರೆ 10 × 45 ಡಿಗ್ರಿ, ಆರ್ ಇದು 10 ಇರುತ್ತೆ, ಇದು 10 ಇರುತ್ತೆ. ಅದನ್ನೇ ನಾವು 10 × 45 ಡಿಗ್ರಿ ಅಂತ ಕರಿತೀವಿ. ಇಲ್ಲಿ ಮೆಜರ್ ಮಾಡಿ ನೋಡಿದ್ರೆ ನಿಮಗೆ 45 ಡಿಗ್ರಿ ಇರುತ್ತೆ. 45 ಡಿಗ್ರಿ. ನೆಕ್ಸ್ಟು ಟೆಕ್ಸ್ಟ್ ಅಂತ ಇದೆ. ಇಲ್ಲಿ ನಿಮಗೆ ಯಾವುದಾದ್ರೂ ನೇಮ್ ಬೇಕು ಅಂದರೆ ಸೊ ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ್ರೆ ಈ ರೀತಿ ಬರುತ್ತೆ. ಮತ್ತು ಇದನ್ನು ನೀವು ಎಲ್ಲಿ ಬೇಕೋ ಅಲ್ಲಿಗೆ ಮೂವ್ ಮಾಡ್ಕೊಬೋದು. ಇಲ್ಲೊಂದು ಆ್ಯಂಕರ್ ಪಾಯಿಂಟ್ ಇರುತ್ತೆ, ಇದನ್ನು ಎಲ್ಲಿಗೆ ಬೇಕಾದ್ರೂ ಮೂವ್ ಮಾಡ್ಕೊಬೋದು. ಮತ್ತು ಇದನ್ನು ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಫಾಂಟ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಯೂಸ್ ಡಾಕ್ಯುಮೆಂಟ್ ಫಾಂಟ್ ಅಂತ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಫಾಂಟ್ ಅಂತ ಕೊಟ್ಟು ನಿಮಗೆ ಯಾವ ಫಾಂಟು ಯಾವ ಸೈಜ್ ಬೇಕೋ ಅದನ್ನು ಕೊಡ್ಬೋದು. ಆಮೇಲೆ ಇನ್ನೊಂದು ಇದರಲ್ಲಿ ಆಪ್ಷನ್ ಏನು ಅಂದರೆ, ನಾನು ಫಸ್ಟ್ ಒಂದು ಆರ್ಕ್ನ ಕ್ರಿಯೇಟ್ ಮಾಡ್ತೀನಿ. ಈ ಥರ ಕ್ರಿಯೇಟ್ ಮಾಡಿ ನಾನು ಇದನ್ನು ಕನ್ಸ್ಟ್ರಕ್ಷನ್ಗೆ ಮಾಡ್ಕೊಬೋದು. ಹಿಂಗೆ ರೈಟ್ ಕ್ಲಿಕ್ ಮಾಡಿ ಕನ್ಸ್ಟ್ರಕ್ಷನ್ ಜಾಮೆಟ್ರಿ ತಗೊಟ್ರೆ ಇದು ಕನ್ಸ್ಟ್ರಕ್ಷನ್ಗೆ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇಲ್ಲಿ ನಾನು ಟೆಕ್ಸ್ಟ್ನ ಹಾಕ್ಬೋದು. ಇಲ್ಲಿ ಕ್ಯಾಟ್ ಸೈನ್ಸ್ ಅಂತ ಕೊಡ್ತೀನಿ. ಹಾಕ್ಬಿಟ್ಟು ಇಲ್ಲಿ ಕರ್ಸರ್ನ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕರ್ವ್ ಏನಿದೆ ಅದ್ರ ಪ್ರಕಾರ ತೊಗೊಳುತ್ತೆ. ಇಲ್ಲಿ ನೀವು ಚೇಂಜ್ ಮಾಡ್ಕೊಬೋದು, ರಿವರ್ಸ್ ಬರೋ ಥರ ಈ ಥರ. ಇಲ್ಲೇ ಚೇಂಜ್ ಮಾಡ್ಬೋದು ಅನಿಸುತ್ತೆ. ಇದನ್ನು ಮೂವ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಟೆಕ್ಸ್ಟ್ ಯಾವ ರೀತಿ ಬೇಕಾದರೂ ಹಾಕ್ಕೊಬೋದು. ನೆಕ್ಸ್ಟ್ ಬಂದು ಪಾಯಿಂಟ್. ಈ ಪಾಯಿಂಟ್ ಏನಿಲ್ಲ, ಜಸ್ಟ್ ಕ್ಲಿಕ್ ಮಾಡಿ ನಿಮಗೆ ಯಾವಾಗಾದರೂ ಕೆಲವೊಂದು ಟೈಮ್ ರೆಫರೆನ್ಸಿಗೆ ಬೇಕಾಗುತ್ತೆ ಪಾಯಿಂಟ್ಸು, ಸೊ ಅದಕ್ಕೆ ಪಾಯಿಂಟ್ ಇರುತ್ತೆ. ಆಮೇಲೆ ಇದು ಟ್ರಿಮ್ ಎಂಟಿಟೀಸ್. ಟ್ರಿಮ್ ಎಂಟಿಟೀಸ್ ಅಂದರೆ ನಿಮಗೆ ಬೇಡದೇ ಇರೋ ಸ್ಕೆಚನ್ನ ರಿಮೂವ್ ಮಾಡೋದು, ಅಂದರೆ ಬೇಡದೇ ಇರೋ ಎಡ್ಜಸ್ನ ರಿಮೂವ್ ಮಾಡೋದು. ಕ್ಲಿಕ್ ಮಾಡಿ ಸೊ ಈ ರೀತಿ ಇರುತ್ತೆ. ನನಗೆ ಇವೆರಡು ಎಡ್ಜಸ್ಸು ಬೇಡ. ಆ ಟೈಮಲ್ಲಿ ಟ್ರಿಮ್ ಎಂಟಿಟೀಸ್ ಅಂತ ಕೊಟ್ಟರೆ ಟ್ರಿಮ್ಮಲ್ಲಿ ಇಷ್ಟು ಥರ ಇದೆ. ಈಗ ನನಗೆ ಇದು ಕಾರ್ನರ್ ಆಗಬೇಕು. ಸೊ ಒಂದು ರೀತಿ ಏನು ಅಂದರೆ ಪವರ್ ಟ್ರಿಮ್ ಅಂತ ಕೊಟ್ಟರೆ ನೀವು ಯಾವುದ್ರ ಮೇಲೆ ಈ ಥರ ಡ್ರ್ಯಾಗ್ ಮಾಡ್ತಿರಲ್ಲ ಅವೆಲ್ಲ ಕಟ್ ಆಗುತ್ತೆ. ಸೊ ಕಾರ್ನರ್ ಅಂದರೆ ಏನು ಅಂದರೆ, ಟ್ರಿಮ್ಗೆ ಹೋದರೆ ಇಲ್ಲಿ ಕಾರ್ನರ್ ಅಂತ ಇರುತ್ತೆ. ಕಾರ್ನರ್ ಅಂದರೆ ಏನು ಅಂದರೆ ನೀವು ಯಾವ ಎರಡು
ಎಡ್ಜಸ್ನ ಕ್ಲಿಕ್ ಮಾಡ್ತೀರಾ, ಅದು ಬಿಟ್ಟು ಉಳಿದಿದ್ದು ಅದೇ ಟ್ರಿಮ್ ಆಗುತ್ತೆ. ನನಗೆ ಈ ಎಡ್ಜ್ ಬೇಕು ಮತ್ತು ಈ ಎಡ್ಜ್ ಬೇಕು. ಸೊ ಇಲ್ಲಿ ಕಾರ್ನರ್ ಆಗುತ್ತೆ. ಸೊ ಆಮೇಲೆ ಇದರಲ್ಲಿ ಇನ್ನೂ ಯಾವುದು ಆಪ್ಷನ್ ಇದೆ, ಟ್ರಿಮ್ ಅವೇ ಇನ್ಸೈಡ್. ಅಂದರೆ ಇದನ್ನು ನೀವು ಟ್ರೈ ಮಾಡಿ, ಯಾಕೆಂದರೆ ಇಲ್ಲೇ ತೋರಿಸಿದ್ದಾರೆ. ಸೊ ನೀವು ಈ ರೀತಿ ಸ್ಕೆಚ್ ಇದ್ದಾಗ ಸೊ ನೀವು ಮಧ್ಯದಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಮಧ್ಯದ ಟ್ರಿಮ್ ಆಗ್ತಾ ಹೋಗುತ್ತೆ. ಇದು ಟ್ರಿಮ್ ಔಟ್ಸೈಡ್. ಅಂದರೆ ನೀವು ಟ್ರಿಮ್ ಅವೇ ಇನ್ಸೈಡ್ ಅಂದರೆ ಏನು ಅಂದರೆ, ನೀವು ಈ ರೀತಿಯಾಗಿ ಇಲ್ಲಿ ನೋಡ್ಬೋದು, ನೀವು ಈ ರೀತಿಯಾಗಿ ಸ್ಕೆಚ್ ಇದ್ದಂಥ ಟೈಮಲ್ಲಿ ಈ 2 ಲೈನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಳಗಡೆ ಇರೋದು ಮಾತ್ರ ಟ್ರಿಮ್ ಆಗುತ್ತೆ. ಸೊ ಟ್ರಿಮ್ ಅವೇ ಔಟ್ಸೈಡ್ ಅಂತ ಕೊಟ್ಟಾಗ ಈ ಥರ 2 ಲೈನ್ ಇದ್ದಾಗ ನೀವು ಕ್ಲಿಕ್ ಮಾಡಿದ್ರೆ ಆಚೆ ಇರೋದು ಟ್ರಿಮ್ ಆಗಿ ಹೋಗುತ್ತೆ. ಈ 2 ಲೈನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು. ಸೊ ಆಚೆ ಇರೋದೆಲ್ಲ ಟ್ರಿಮ್ ಆಗುತ್ತೆ. ಸೊ ಟ್ರಿಮ್ ಟು ಕ್ಲೋಸೆಸ್ಟ್ ಅಂದರೆ ನೀವು ಯಾವುದಾದ್ರೂ ಒಂದು ಇದನ್ನು ಟ್ರಿಮ್ ಕೊಟ್ಟಾಗ ಸೊ ನಿಯರೆಸ್ಟ್ ಎಲ್ಲಿದೆ ಅಲ್ಲಿವರೆಗೂ ಟ್ರಿಮ್ ಆಗುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ. ಇನ್ ಕೇಸ್ ಇದೇನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಏಕೆಂದರೆ ಎಲ್ಲ ಆಪ್ಷನ್ಸ್ನ ತೋರಿಸ್ಕೊಂಡು ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ವೀಡಿಯೋನ ಆದಷ್ಟು ಚಿಕ್ಕದು ಮಾಡಬೇಕು ಅಂತ ಇದ್ದೀನಿ. ಸೊ ಮತ್ತು ಇದು ಕನ್ವರ್ಟ್ ಎಂಟಿಟೀಸ್ ಅಂದರೆ ಏನು ಅಂದರೆ, ನೀವು ಆಲ್ರೆಡಿ ಯಾವುದಾದ್ರೂ ಒಂದು ಪಾರ್ಟ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ನಿಮ್ಗೆ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಾರ್ಟ್ ಮಾಡೋದು ಡೀಟೇಲಾಗಿ ಹೇಳ್ಕೊಡ್ತೀನಿ. ಈಗ ಜಸ್ಟ್ ಒಂದು ಸ್ಕ್ವೇರ್ ಬ್ಲಾಕ್ನ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಈ ರೀತಿದಂಥ ಒಂದು ಬ್ಲಾಕ್ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಇದನ್ನು ಎಲ್ಲ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಜಸ್ಟ್ ಕನ್ವರ್ಟ್ ಎಂಟಿಟೀಸ್ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನಾನು ಇದು ಮಾಡ್ತಿರೋದು. ಸೊ ಆಮೇಲೆ ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಇದ್ದದ್ದು ಕಂಟ್ರೋಲ್ಸ್ನ ಹೇಳ್ಕೊಟ್ಟಿದ್ದೆ. ಸೊ ಅದ್ರ ಜೊತೆ ಇನ್ನೂ ಒಂದು ಆ್ಯಡ್ ಮಾಡ್ತೀನಿ. ಏನು ಅಂದರೆ, ಈ ಸ್ಪೇಸ್ ಬಾರ್ ಇರುತ್ತೆ, ಆ ಸ್ಪೇಸ್ ಬಾರ್ನ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಇರೋ ಥರ ಒಂದು ವ್ಯೂ ಸೆಲೆಕ್ಟರ್ ಅಂತ ಬರುತ್ತೆ. ಸಪೋಸ್ ನೀವು ಈ ಫ್ರಂಟ್ ವ್ಯೂನ ಎಕ್ಸಾಕ್ಟಾಗಿ ನೀವು ಇಟ್ಕೊಬೇಕು ಅಂದ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಅದು ಫ್ರಂಟ್ ವ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಈ ರೀತಿ ರೊಟೇಟ್ ಮಾಡಿರ್ತೀರ, ಆದರೆ ನಿಮಗೆ ಸ್ಟ್ರೈಟಾಗಿ ಬರಬೇಕದು. ಸೊ ನೀವು ಈ ಥರ ರೊಟೇಟ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟ್ ಸ್ಟ್ರೈಟಾಗಿ ಸಿಗೋಲ್ಲ. ಆ ಟೈಮಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಿ, ನಿಮಗೆ ಯಾವುದು ಫ್ರಂಟ್ ವ್ಯೂ ಬೇಕಾ ಸೈಡ್ ವ್ಯೂ ಬೇಕಾ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಈ ಥರ ಬರುತ್ತೆ. ಸ್ಪೇಸ್ ನನಗೆ ಈ ವ್ಯೂ ಬೇಕು, ಈ ರೀತಿ. ಆಮೇಲೆ ಇನ್ನೂ ಒಂದು ಇನ್ಪುಟ್ ಏನು ಅಂದರೆ, ಈ ನಿಮ್ಮ ಆ್ಯರೋ ಕೀಸ್ ಇರುತ್ತಲ್ಲ, ರೈಟ್ ಲೆಫ್ಟ್ ಅಪ್ ಡೌನ್, ಅದನ್ನು ಯೂಸ್ ಮಾಡಿಕೊಂಡು ನೀವು ರೊಟೇಟ್ ಮಾಡ್ಬೋದು. $15 ಡಿಗ್ರಿ ಅಷ್ಟು ತಿರುಗುತ್ತೆ ಇದು. ಸೊ 15, 30, 45, 60, 75, 90. ಸೊ 15 ಡಿಗ್ರಿ ಅಷ್ಟು ರೊಟೇಟ್ ಆಗುತ್ತೆ. ರೈಟ್ ಲೆಫ್ಟ್ ಆಗಿರ್ಬೋದು, ಅಪ್ ಡೌನ್ ಆಗಿರ್ಬೋದು. ಸೊ ಈ ರೀತಿಯಾಗೂ ಕಂಟ್ರೋಲ್ ಮಾಡ್ಬೋದು. ಈಗ ಕನ್ವರ್ಟ್ ಎಂಟಿಟೀಸ್ ಏನು ಅಂತ ನೋಡೋಣ. ನಾನೀಗ ಇದ್ರ ಮೇಲೆ ನಾನು ಸ್ಕೆಚ್ ಹಾಕ್ಕೊತೀನಿ. ನೀವು ಎವ್ರಿ ಟೈಮ್ ಪ್ಲೇನೇ ತೊಗೊಬೇಕು ಅಂತ ಏನಿಲ್ಲ. ಈ ಥರ ಯಾವುದಾದ್ರೂ ಒಂದು ನಿಮ್ಮದು ಪಾರ್ಟ್ ಇದೆ, ಅದ್ರ ಮೇಲೆ ಏನಾದರೂ ಬಿಲ್ಡ್ ಮಾಡಬೇಕು ಅಂದರೆ ಅದನ್ನು ತೊಗೊಬೋದು. ಅಲ್ಲೂ ಸ್ಕೆಚ್ ತೊಗೊಬೋದು. ಈ ರೀತಿ ಕೊಡ್ತೀನಿ. ಕನ್ವರ್ಟ್ ಎಂಟಿಟೀಸ್ ಅಂದರೆ ಏನಂದರೆ, ನೀವು ಇದ್ರ ಮೇಲೆ ಈಗ ಮತ್ತೆ ಇನ್ನೊಂದು ಈ ರೀತಿ ಬಿಲ್ಡ್ ಮಾಡಬೇಕು ಅಂದ್ಕೊಳ್ಳಿ. ಬಿಲ್ಡ್ ಮಾಡಬೇಕು ಅಂದಾಗ ನೀವು ಮತ್ತೆ ಇನ್ನೊಂದು ಸರಿ ಲೈನ್ ಹಾಕಿ ಇದಕ್ಕೆ ಕನ್ಸ್ಟ್ರೈನ್ ಮಾಡೋದು ಅವಶ್ಯಕತೆ ಇಲ್ಲ. ಕನ್ವರ್ಟ್ ಎಂಟಿಟೀಸ್ ಅಂತ ಕೊಟ್ಬಿಟ್ಟು ನೀವು ಜಸ್ಟ್ ಈ ಫೇಸ್ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟರೆ ನಿಮಗೆ 4 ಎಡ್ಜು ಕನ್ವರ್ಟ್ ಆಗಿ ಸ್ಕೆಚ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಜಸ್ಟ್ ಸ್ಕೆಚ್ಚಿಂದ ಎಕ್ಸಿಟ್ ಆಗಿ ನೀವು ಅದನ್ನು ಎಕ್ಸ್ಟ್ರೂಡ್ಗೆ ಬಳಸ್ಕೊಬೋದು. ಇದು ನೋಡಿದ್ರೆ ನಿಮ್ಮದು ಸ್ಕೆಚ್ಚು ಆಲ್ರೆಡಿ ಅಲ್ಲಿಂದನೇ ತೊಗೊಂಡಿದೆ. ನೀವು ಕೆಳಗಡೆ ಪಾರ್ಟದು ಚೇಂಜ್ ಮಾಡಿದ್ರೆ ಮೇಲ್ಗಡೆ ಪಾರ್ಟನ್ನು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಎಡಿಟ್ ಸ್ಕೆಚ್ ಕೊಡ್ತೀನಿ. ಇದನ್ನೊಂದು 50 ಮಾಡ್ತೀನಿ, ಇದನ್ನು ಒಂದು 10 ಮಾಡ್ತೀನಿ. ಎಕ್ಸಿಟ್ ಕೊಟ್ಟರೆ ನೋಡಿ, ಅದ್ರ ಮೇಲೆ ಕ್ರಿಯೇಟ್ ಆಗಿದ್ದು ಸಹ ಇಲ್ಲಿಂದ ಇಲ್ಲಿಗೆ ಕ್ರಿಯೇಟ್ ಆಯಿತು. ಅದು ಸಹ ಕೆಳಗಡೆ ಚೇಂಜ್ ಮಾಡಿದ್ದಕ್ಕೆ ಅದರದ್ದು ಎಡ್ಜಸ್ನ ತೊಗೊಂಡು ಮೇಲ್ಗಡೆ ಅಷ್ಟಕ್ಕೆ ಎಕ್ಸ್ಟ್ರೂಡ್ ಆಗಿದೆ. ಸೊ ಕೆಳಗಡೆ ಚೇಂಜ್ ಮಾಡಿದ್ರೆ ನಿಮ್ಮ ಮೇಲ್ಗಡೆನೂ ಇದು ಚೇಂಜ್ ಆಗುತ್ತೆ. ಯಾಕೆಂದರೆ ಅದು ಕನ್ವರ್ಟ್ ಎಂಟಿಟೀಸ್ ಅಂತ ಕೊಟ್ಟಿರ್ತೀವಲ್ಲ, ಅದ್ರ ರೆಫರೆನ್ಸ್ ತೊಗೊಂಡಿರುತ್ತೆ. ಓಕೆ, ಸೊ ಅದು
ಕನ್ವರ್ಟ್ ಎಂಟಿಟೀಸ್ನ ತೋರ್ಸೋಕ್ಕೋಸ್ಕರ ನಾನು ಇದನ್ನು ಇದು ಮಾಡಿದೆ. ನೆಕ್ಸ್ಟು ಆಫ್ಸೆಟ್ ಎಂಟಿಟೀಸ್, ಮತ್ತು ಇದರಲ್ಲಿ ಶಿಲೌಟ್ ಅಂತ ಎಲ್ಲ ಇದೆ, ಇಂಟರ್ಸೆಕ್ಷನ್ ಅಂತ ಇದೆ. ಇದು ನಾವೇನು ಅಷ್ಟು ಯೂಸ್ ಮಾಡಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತ ನೀವು ಹೇಳಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ನಾನಾಗಲೇ ಹೇಳ್ದಂಗೆ ಈ ವಿಡಿಯೋನ ಸ್ವಲ್ಪ ಶಾರ್ಟ್ ಮಾಡಬೇಕು ಅಂತಿದ್ದೀನಿ. ಸೊ ಅದರಿಂದ ಆಫ್ಸೆಟ್ ಎಂಟಿಟೀಸ್ ಏನು ಅಂದರೆ ಸೇಮ್ ಕನ್ವರ್ಟ್ ಎಂಟಿಟೀಸ್ ಥರನೇ, ಆದರೆ ಕನ್ವರ್ಟ್ ಎಂಟಿಟೀಸು ನಿಮಗೆ ಯಾವ ಜಾಗದಲ್ಲಿ ಬೇಕಾಗಿತ್ತಲ್ಲ ಅಲ್ಲೇ ಅದು ಕನ್ವರ್ಟ್ ಆಗಿ ಅಲ್ಲೇ ಬಂತು. ಬಟ್ ಆಫ್ಸೆಟ್ ಎಂಟಿಟೀಸ್ ಅಂದರೆ ನೀವು ಆಫ್ಸೆಟ್ ಮಾಡಿಕೊಂಡು ಕನ್ವರ್ಟ್ ಮಾಡ್ಕೊಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಸ್ಕೆಚ್ನೇ ನಾನು ಆಫ್ಸೆಟ್ ಎಂಟಿಟೀಸ್ ಮಾಡ್ಕೊತೀನಿ. ಒಂದು 5 mm, 5 ಬೇಡ, ಒಂದು 2 mmಗೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು 2 mmಗೆ ಅದು ಆಫ್ಸೆಟ್ ಆಯಿತು. ನಿಮಗೆ ರಿವರ್ಸ್ ಬೇಕು ಅಂದರೆ ರಿವರ್ಸ್ ಕೊಡ್ಬೋದು, ಇಲ್ಲಾಂದರೆ ಆ ಕಡೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಲ್ಲ ಬೇಡ, ಇದೊಂದು ಮಾತ್ರ ಆಫ್ಸೆಟ್ ಆಗಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಚೈನ್ ಅಂತ ಇರುತ್ತೆ, ಅದನ್ನು ತೆಗೆದ್ರೆ ನಿಮಗೆ ಅದೊಂದು ಮಾತ್ರ ನೀವು ಸೆಲೆಕ್ಟ್ ಮಾಡಿರೋದು ಮಾತ್ರ ಬರುತ್ತೆ. ಆಮೇಲೆ ಇಲ್ಲಿ ಬೈ ಡೈರೆಕ್ಷನಲ್ ಅಂತ ಇದೆ. ಬೈ ಡೈರೆಕ್ಷನಲ್ ಅಂದರೆ ನೀವು ಇಲ್ಲೂ ಆಫ್ಸೆಟ್ ಆಗುತ್ತೆ, ಇಲ್ಲೂ ಆಫ್ಸೆಟ್ ಆಗುತ್ತೆ. ಸೊ ನೋಡ್ಬೋದು ನೀವು ಕೊಡೋ ಡಿಸ್ಟೆನ್ಸು ಇಲ್ಲೂ ಆಫ್ಸೆಟ್ ಆಗುತ್ತೆ, ಇಲ್ಲೂ ಆಫ್ಸೆಟ್ ಆಗುತ್ತೆ. ಓಕೆ, ಇದು ಆಫ್ಸೆಟ್ ಎಂಟಿಟೀಸ್. ಸೊ ಆಮೇಲೆ ಮಿರರ್ ಎಂಟಿಟೀಸ್. ಇದರಲ್ಲಿ ಕೆಲವೊಂದು ಫೀಚರ್ಸ್ನ ನೀವೇ ಟ್ರೈ ಮಾಡ್ಬೋದು, ಏಕೆಂದರೆ ಮಿರರ್ ಎಂಟಿಟೀಸ್ ಅಂದಿದ ತಕ್ಷಣ ಗೊತ್ತಾಗುತ್ತೆ ನೀವೇನು ಬರೀತೀರೋ ಅದು ಇನ್ನೊಂದು ಕಡೆ ಬರುತ್ತೆ ಅಂತ. ಸೊ ನಾನು ತೋರಿಸ್ತೀನಿ. ಇಲ್ಲಿ ಮುಂಚೆ ಫಸ್ಟ್ಗೆ ಒಂದು ರೆಫರೆನ್ಸ್ ಲೈನ್ ಹಾಕ್ಕೊತೀನಿ. ಓಕೆ, ಮಿರರ್ ಮಾಡಬೇಕಲ್ಲ, ಇದನ್ನು ಮಾಡಿಬಿಟ್ಟು ನಾನು ರೈಟ್ ಕ್ಲಿಕ್ ಮಾಡಿ ಕನ್ಸ್ಟ್ರಕ್ಷನ್ ಜಾಮೆಟ್ರಿ ಅಂತ ಕೊಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿ ನನಗೆ ಇದೇನಿದೆಯೋ ಈ ಕಡೆ ಮಿರರ್ ಆಗಬೇಕು. ಸೊ ಆ ಟೈಮಲ್ಲಿ ಮಿರರ್ ಎಂಟಿಟೀಸ್ ಅಂತ ಕೊಟ್ಟು ಎಂಟಿಟೀಸ್ ಟು ಮಿರರ್ ಅಂದರೆ ಯಾವುದು ಮಿರರ್ ಆಗಬೇಕು ಅಂತ ಇದಿಷ್ಟನ್ನು ಸೆಲೆಕ್ಟ್ ಮಾಡಿ. ಮಿರರ್ ಅಬೌಟ್ ಅಂದರೆ ಎಲ್ಲಿ ಯಾವ ರೆಫರೆನ್ಸ್ ಇಟ್ಕೊಂಡು ಮಿರರ್ ಆಗಬೇಕು ಅಂದರೆ ಸೆಂಟರ್ ಲೈನ್ ಎಲ್ಲಿದೆ ಅಂತ ಕ್ಲಿಕ್ ಮಾಡಿ ಸೆಂಟರ್ ಲೈನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮಿರರ್ ಬರುತ್ತೆ. ಸೊ ಕಾಪಿ ಅಂತ ಇದೆಯಲ್ಲ, ನೀವು ಕಾಪಿ ಅಂತ ಇದ್ದರೆ ಇಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ನೀವು ಕಾಪಿ ಅನ್ನೋದನ್ನು ರಿಮೂವ್ ಮಾಡಿದ್ರೆ ಇಲ್ಲಿ ಹೋಗುತ್ತೆ, ಇಲ್ಲಿ ಬರುತ್ತೆ. ನೋಡಿ ಇಲ್ಲೋಯ್ತು, ಇಲ್ಲಿ ಬಂತು. Ctrl Z ಮಾಡ್ತೀನಿ, ಮತ್ತು ಸೆಲೆಕ್ಟ್ ಮಾಡ್ತೀನಿ ಮಿರರ್ ಎಂಟಿಟೀಸ್, ಕಾಪಿ ಅಂತ ಕೊಟ್ಟು ಇದು ಕೊಟ್ಟರೆ ಇಲ್ಲೂ ಇರುತ್ತೆ, ಇಲ್ಲೂ ಬರುತ್ತೆ. ಓಕೆ, ಇದು ಮಿರರ್ ಎಂಟಿಟೀಸ್ ಬಗ್ಗೆ. ಮತ್ತು ಇದು ಲೀನಿಯರ್ ಸ್ಕೆಚ್ ಪ್ಯಾಟ್ರನ್. ಸೊ ಇಲ್ಲೇ ತೋರಿಸ್ತಾ ಇದ್ದಾರೆ, ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಅದನ್ನು ಪ್ಯಾಟ್ರನ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಈ ರೆಕ್ಟ್ಯಾಂಗಲ್ ಸ್ಕ್ವೇರ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದನ್ನ ಸೆಲೆಕ್ಟ್ ಮಾಡಿ ಲೀನಿಯರ್ ಸ್ಕೆಚ್ ಪ್ಯಾಟ್ರನ್ ಅಂತ ಕೊಟ್ಟರೆ ನಿಮಗೆ ಇದು ಕೇಳುತ್ತೆ. ಎಕ್ಸ್ ಆ್ಯಕ್ಸಿಸ್ ಅಂತ ಬೈ ಡಿಫಾಲ್ಟಾಗಿ ಎಕ್ಸ್ ಆ್ಯಕ್ಸಿಸ್ ಇದು ತೊಗೊಂಡಿರುತ್ತೆ, ವೈ ಆ್ಯಕ್ಸಿಸ್ ಇದು ತೊಗೊಂಡಿರುತ್ತೆ. ಎಕ್ಸ್ ಆ್ಯಕ್ಸಿಸಲ್ಲಿ ನಿಮಗೆ ಎಷ್ಟು ದೂರದಲ್ಲಿ ಬೇಕು ಅದು, ನಿಮಗೆ ಒಂದು 20. ಸೊ ಎಷ್ಟು ಕ್ವಾಂಟಿಟಿ ಬೇಕು, 3, 4, 5. ಸೊ ಇಲ್ಲಿವರೆಗೂ ತೊಗೊಳುತ್ತೆ. ವೈ ಆ್ಯಕ್ಸಿಸ್ ತೊಗೊಂಡಿಲ್ಲ, ನೀವು ಅದನ್ನು ಆನ್ ಮಾಡಬೇಕು. ನಿಮಗೆ ಮಾಡಿ ಇಲ್ಲಿ ಕ್ವಾಂಟಿಟಿ ಬಂದಿದೆಯಲ್ಲ, ಇದನ್ನು ಒಂದು 5 ಮಾಡ್ತೀನಿ. ಸೊ 5 ಮಾಡಿ ಡಿಸ್ಟೆನ್ಸು ಇಲ್ಲೂ ಸಹ 20 ಕೊಡ್ತೀನಿ. ನೋಡ್ಬೋದು ಇಲ್ಲೂ 5, ಇಲ್ಲೂ 5. ಓಕೆ ಕೊಡ್ತೀನಿ. ಸೊ ಇಷ್ಟು ಕ್ರಿಯೇಟ್ ಆಯಿತು. ಇದನ್ನು ಪ್ಯಾಟ್ರನ್ ಅಂತ ಕರಿತೀವಿ, ರೆಕ್ಟ್ಯಾಂಗ್ಯುಲರ್ ಲೀನಿಯರ್ ಪ್ಯಾಟ್ರನ್ ಅಂತ ಕರಿತೀವಿ, ಲೀನಿಯರ್ ಸ್ಕೆಚ್ ಪ್ಯಾಟ್ರನ್. ಅದೇ ರೀತಿ ನೀವು ಇನ್ನೂ ಕೆಳಗಡೆ ಹೋದರೆ ಇಲ್ಲಿ ಸರ್ಕ್ಯುಲರ್ ಪ್ಯಾಟ್ರನ್ ಅಂತ ಇದೆ. ಸರ್ಕ್ಯುಲರ್ ಪ್ಯಾಟ್ರನ್ ಅಂದರೆ ಏನಂದರೆ ಸೇಮ್ ನಿಮಗೆ ಈಗ ಲೀನಿಯರ್ ಆಗಿ ಏನು ಬಂತಲ್ಲ, ಸರ್ಕ್ಯುಲರ್ ಅಂದರೆ ರೌಂಡಾಗಿ ಬರುತ್ತೆ. ಅದು ಒಂದು ತೋರಿಸ್ತೀನಿ. ಅದಕ್ಕೆ ಎಕ್ಸಾಂಪಲ್ ಆಗಿ ಪಾಲಿಗನ್ ತೊಗೊತೀನಿ. ಸೊ ಯಾವ್ದು ಬೇಕಾದ್ರೂ ತೊಗೊಬೋದು, ಜಸ್ಟ್ ತೋರ್ಸೋಕ್ಕೋಸ್ಕರ ಪಾಲಿಗನ್ ತೊಗೊತೀನಿ. ರೀತಿ ತೊಗೊಂಡು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸರ್ಕ್ಯುಲರ್ ಪ್ಯಾಟ್ರನ್ ಅಂತ ಕೊಡ್ತೀನಿ. ಕೊಟ್ಟಾಗ ಅದು ಬೈ ಡಿಫಾಲ್ಟಾಗೆ ತೊಗೊಂಡ್ಬಿಟ್ಟಿದೆ ನೋಡಿ, ಸೆಂಟರ್ ಪಾಯಿಂಟ್ನ ಬೈ ಡಿಫಾಲ್ಟಾಗೆ ತೊಗೊಂಡಿದೆ. ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಬೇರೆ ಪಾಯಿಂಟ್ ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಪಾಯಿಂಟಿಂದ ರೊಟೇಟ್ ಆಗುತ್ತೆ. ಇದು ಬೈ ಡಿಫಾಲ್ಟಾಗಿ ಆರಿಜಿನ್ ತೊಗೊಂಡಿದೆ. ಸೊ ನಿಮಗೆ ಇಲ್ಲಿ 360 ಡಿಗ್ರೀಸ್ ಬೇಕಾ ಅಂದರೆ
ಕಂಪ್ಲೀಟ್ 360 ಡಿಗ್ರಿನೂ ಕವರ್ ಆಗಬೇಕಾ ನೀವು ಕೊಡೋದು? ಈಗ 5, 6, 7, 8, 9, 10 ಈಗ 10 ಕೊಟ್ಟಿದ್ದೀನಲ್ಲ, ಇದು 360 ಡಿಗ್ರಿನೂ ಕವರ್ ಆಗಬೇಕಾ, ಅಥವಾ ನಿಮಗೆ ಈಗ ನಾನು 180 ಡಿಗ್ರಿ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಅರ್ಧ ಮಾತ್ರ ಬರುತ್ತೆ. ಸೊ ಫುಲ್ ಬರಬೇಕು ಅಂದರೆ ನೀವು ಇಲ್ಲಿ 360 ಡಿಗ್ರಿ ಕೊಡಬೇಕು. 360 ಡಿಗ್ರಿನೂ ಬರುತ್ತೆ. ಓಕೆ, ನಿಮಗೆ ಕ್ವಾಂಟಿಟೀಸ್ ಎಷ್ಟು ಬೇಕು ಅಷ್ಟು ಕೊಟ್ಕೊಂಡು ಓಕೆ ಮಾಡಿದ್ರೆ ಈ ರೀತಿ ಬರುತ್ತೆ. ಓಕೆ, ಒಂಥರ ಪ್ಯಾಟ್ರನ್ ಆಯಿತು. ಇದು ಬಂದು ಮೂವ್ ಎಂಟಿಟೀಸ್. ಇಲ್ಲಿ ಮೂವ್ ಎಂಟಿಟೀಸ್, ಕಾಪಿ ಎಂಟಿಟೀಸ್, ರೊಟೇಟ್ ಎಂಟಿಟೀಸ್, ಸ್ಕೇಲ್ ಎಂಟಿಟೀಸ್, ಸ್ಟ್ರೆಚ್ ಎಂಟಿಟೀಸ್ ಅಂತ ಇದೆ. ಇದನ್ನು ಹೇಳ್ಕೊಡ್ತೀನಿ. ಸೊ ಮೂವ್ ಬಂದ್ಬಿಟ್ಟು, ಸೊ ಅದು ಹೆಸರು ಅದೇ ಹೇಳುತ್ತೆ. ಮೂವ್, ನಾವು ಏನಿದೆ ಅದನ್ನು ಮೂವ್ ಮಾಡೋದು. ಹೀಗೆ ಕ್ಲಿಕ್ ಮಾಡಿ ಮೂವ್ ಎಂಟಿಟೀಸ್ ಕೊಟ್ಟು ನಿಮಗೆ ಫ್ರಮ್ ಟು ಅಂದರೆ ಫ್ರಮ್ ಪಾಯಿಂಟ್ ಎಲ್ಲಿಂದ ನೀವು ಯಾವುದಾದ್ರೂ ಪಾಯಿಂಟ್ ಕ್ಲಿಕ್ ಮಾಡಿ, ಇಲ್ಲೇ ಇರಬೇಕಂತೇನಿಲ್ಲ, ಯಾವುದಾದ್ರೂ ಒಂದು ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿಂದ ಮೂವ್ ಆಗುತ್ತೆ. 2 ಪಾಯಿಂಟ್ ಅಲ್ಲಿಡೋದು. ಓಕೆ, ಅದು ಮೂವ್ ಎಂಟಿಟೀಸ್. ಮತ್ತು ಮೂವ್ ಎಂಟಿಟೀಸಲ್ಲಿ ಅದು ಮೂವ್ ಎಂಟಿಟೀಸು. ನೆಕ್ಸ್ಟು ಕಾಪಿ ಎಂಟಿಟೀಸ್. ಸೇಮ್ ಮೂವ್ ಎಂಟಿಟೀಸ್ ಥರನೇ, ಆದರೆ ನಿಮಗೆ ಕಾಪಿನೂ ಸಿಗುತ್ತೆ. ಸೆಲೆಕ್ಟ್ ಮಾಡಿದೆ ಸ್ಟಾರ್ಟ್ ಪಾಯಿಂಟು, ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಬೇಕು ಅಂದರೆ ಇಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ, ಕಾಪಿ ಆಗುತ್ತೆ ಅಷ್ಟೇ. ಆಮೇಲೆ ರೊಟೇಟ್ ಎಂಟಿಟೀಸ್ ಸೆಲೆಕ್ಟ್ ಮಾಡಿ ಯಾವ ಪಾಯಿಂಟಿಂದ ರೊಟೇಟ್ ಆಗಬೇಕು ಕೊಟ್ಟು, ಇಲ್ಲಿ ನೀವು ಆ್ಯಂಗಲ್ನ ಹಿಂಗೆ ಚೇಂಜ್ ಮಾಡ್ತಾ ಹೋದರೆ ಅಷ್ಟಕ್ಕೆ ರೊಟೇಟ್ ಆಗುತ್ತೆ. ಕಂಟ್ರೋಲ್ ಸೆಟ್ ಮಾಡ್ತೀನಿ. ಮತ್ತು ಸ್ಕೇಲ್ ಎಂಟಿಟೀಸ್ ಇದನ್ನು ಸೆಲೆಕ್ಟ್ ಮಾಡಿ ಯಾವ ಒಂದು ಪಾಯಿಂಟಿಂದ ಸ್ಕೇಲ್ ಆಗಬೇಕಂದ್ರೆ ಅಂದರೆ ಇದು ದೊಡ್ಡದಾಗುತ್ತೆ ಅಥವಾ ಚಿಕ್ಕದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇದೀಗ 100% ಅಂದ್ಕೊಳ್ಳಿ, ನೀವು ಇದನ್ನು 200% ಅಷ್ಟು ಜಾಸ್ತಿ ಮಾಡಬೇಕು. ಸೊ ಇಲ್ಲಿ 2 ಅಂತ ಕೊಟ್ಟರೆ ಇದು ಏನಿದೆಯೋ ಅದ್ರ ಡಬಲ್ ಆಗುತ್ತೆ 2. ಆದರೆ ಯಾವ ಪಾಯಿಂಟಿಂದ ಆಗಬೇಕು ಅಂತ ಕೊಡ್ಬೇಕು ನಾವಿಲ್ಲಿ. ಈ ಪಾಯಿಂಟ್ ರೆಫರೆನ್ಸ್ ಇಟ್ಕೊಂಡು 1 to ಡಬಲ್ ಆಗಿದೆ ನಿಮ್ಗೆ ಕಾಣಿಸುತ್ತೆ. ಅಥವಾ ಇಲ್ಲಿ ಕಾಪಿ ಬೇಕು ಅಂದರೆ ಇದು ಇರುತ್ತೆ, ಇದು ಇರುತ್ತೆ. ಕಾಪಿ ಕ್ಲಿಕ್ ಮಾಡಿದ್ರೆ ಇದು ಸ್ಕೇಲ್ ಎಂಟಿಟೀಸ್ ಟು ಸ್ಕೇಲ್ ಒಂಥರ. ಇದು ಬಂದ್ಬಿಟ್ಟು ಸ್ಟ್ರೆಚ್ ಎಂಟಿಟೀಸ್. ಸ್ಟ್ರೆಚ್ ಅಂದರೆ ಸೆಲೆಕ್ಟ್ ಮಾಡಿ ಸ್ಟ್ರೆಚ್ ಅಬೌಟ್ ತಗೊಟ್ರೆ ಬೇಸ್ ಡಿಫೈನ್ಡ್. ನೀವು ಎಷ್ಟು ಸ್ಟ್ರೆಚ್ ಮಾಡಬೇಕು ಅಂತಿದ್ರೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಇದನ್ನು ಮಾಡಿದ್ರೆ ನಿಮ್ಗೆ ಅದ್ರ ಜೊತೆ ಅದು ಮೂವ್ ಆಗಿಬಿಡುತ್ತೆ. ಈ ಪಾಯಿಂಟ್ಸ್ ಕ್ಲಿಕ್ ಮಾಡ್ತೀನಿ, ನೋಡ್ಬೋದು ಈಗ ಸ್ಟ್ರೆಚ್ ಆಗ್ತಾ ಇದೆ. ಅಂದರೆ ಆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಯಾವುದನ್ನು ಸೆಲೆಕ್ಟ್ ಮಾಡಲ್ಲ, ಅದು ಅಲ್ಲೇ ಇರುತ್ತೆ. ಸೊ ಇದನ್ನು ಸ್ಟ್ರೆಚ್ ಅಂತ ಕರಿತೀವಿ. ಸೊ ಸ್ಕೆಚ್ಚಲ್ಲಿ ಸೊ 99% ಯೂಸ್ ಮಾಡೋದು ಇಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸ್ಕೆಚ್ಸ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಥರ ಪಾರ್ಟ್ ಮಾಡ್ಬೋದು, ಏನೇನು ಮಾಡ್ಬೋದು ಅನ್ನೋದನ್ನು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಫ್ಯೂಚರ್ ವೀಡಿಯೋಸ್ಗೆ ನೋಡೋಕ್ಕೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.